ಇನ್ನೂ ಹೆಚ್ಚಿನ ಪಾಠಗಳನ್ನು ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, शेयर ಮಾಡಿ. हेलो बच्चों, आज हम 8वीं कक्षा के मिर्च मसाला पाठ को कन्नड़ में अध्ययन करेंगे. मिर्च मसाला मतलब छोटे छोटे बातों को बड़ा बनाकर कहना. छोटे छोटे बातों को बड़ा करना, ಇಲ್ಲದಿರುವುದನ್ನು ಸೇರಿಸಿ ದೊಡ್ಡದಾಗಿ ಹೇಳುವಂಥದ್ದು. कभी कभी आदमी अपने विचारों को दूसरों के साथ बांटना चाहता है. ಒಮ್ಮೊಮ್ಮೆ ನಾವೆಲ್ಲರೂ ನಮ್ಮ ವಿಚಾರಗಳನ್ನು ಬೇರೆಯವರಿಗೆ ಹಂಚಿಕೊಳ್ಳುತ್ತೇವೆ. ಬಾಂಟನಾ ಅಂದರೆ ಹಂಚಿಕೊಳ್ಳುವುದು. ಲೇಕಿನ್ उसे यह ध्यान रहे कि राज की बात बताने से पहले वह सावधानी बरते. ಲೇಕಿನ್ ಆದರೆ ನಮಗೆ ವಿಚಾರಗಳನ್ನು ಹಂಚಿಕೊಳ್ಳುವಾಗ, ರಾಜ್ ಅಂದರೆ ರಹಸ್ಯಗಳನ್ನು ಹಂಚಿಕೊಳ್ಳುವಾಗ ಒಂದು ಮಾತನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯಾವುದೇ ವಿಚಾರವನ್ನು ಅವಸರವಾಗಿ ಬೇರೆಯವರಿಗೆ ಹೇಳಬಾರ್ದು. ಅದರ ಪೂರ್ಣ ವಿಚಾರವನ್ನು ತಿಳಿಯದೇ ನಾವು ಬೇರೆಯವರಿಗೆ ಆ ವಿಚಾರಗಳನ್ನು ಹೇಳಬಾರ್ದು. ಈಗ ಪಾಠವನ್ನು ನೋಡೋಣ. एक दिन शाम को भोलू आंगन में बैठकर दूध पी रहा था. ಒಂದು ದಿನ ಸಂಜೆ ಭೋಲು ಅನ್ನುವ ವ್ಯಕ್ತಿ ಅಂಗಳದಲ್ಲಿ ಕುಳಿತುಕೊಂಡು ಹಾಲು ಕುಡಿಯುತ್ತಾ ಇದ್ದನು. ಭೋಲು ಕ್ಯಾ ಕರ್ ರಹಾ ಥಾ? आंगन में बैठकर दूध पी रहा था. उसे खांसी आई. ಅವನಿಗೆ ಅಚಾನಕ್ಕಾಗಿ ಕೆಮ್ಮು ಬಂದಿತು. दूध का लोटा लुढ़क गया तथा थोड़ा सा दूध मुंह से निकलकर जमीन पर फैल गया. क्या हुआ? जब वो दूध पी रहा था तब उसे खांसी आई और जो दूध पी रहा था वो लोटा लुढ़क कर नीचे गिर गया और उसके मुंह से भी थोड़ा दूध निकलकर जमीन पर इधर उधर गिर गई. ಅಂದರೆ ಅವನು ಹಾಲು ಕುಡಿಯುತ್ತಿರುವಾಗ ಕೆಮ್ಮು ಬಂದು ಅವನ ಕೈಯಲ್ಲಿದ್ದ ಲೋಟ ಕೆಳಗೆ ಬಿದ್ದಿತು. ಮತ್ತೆ ಅವನ ಬಾಯಿಯಿಂದ ಕುಡಿಯುತ್ತಿದ್ದ ಹಾಲು ಕೂಡ ಚೆಲ್ಲಿ ನೆಲದ ಮೇಲೆ ಚೆಲ್ಲಾಪಿಲ್ಲಿ ಆಯಿತು. फैले दूध में उसको 2 पंख दिखाई दिए. उसे क्या दिखाई दिए? फैले दूध में से उसको 2 पंख दिखाई दिए. ಅಂದ್ರೆ ಆ ಕೆಳಗೆ ಚೆಲ್ಲಿದ್ದಂಥ ಹಾಲಿನಲ್ಲಿ ಅವನಿಗೆ 2 ಪಂಖಗಳ ಒಂದು ರೀತಿಯಲ್ಲಿ ಆ ಹಾಲು ಕಾಣಿಸಿತು. ವಹ ಘಬರಾ ಗಯ. ಅದನ್ನು ನೋಡಿ ಅವನಿಗೆ ಭಯ ಆಯಿತು. अपनी पत्नी हीरा को बुलाकर कहा. ಅವನ ಹೆಂಡತಿ ಹೀರಾ अपनी पत्नी हीरा को बुलाकर कहा. ಅವರನ್ನ ಕರೆದು ಹೇಳ್ತಾನೆ ಏನಂತ? देखो तुम किसी से नहीं कहोगी तो मैं तुमसे एक बात बताऊं. ಹೇಳ್ತಾನೆ, देखो ನೋಡಿಲ್ಲಿ, ನೀನು ಯಾರಿಗೂ ಹೇಳೋದಿಲ್ಲ ಅಂದ್ರೆ ನಾನು ನಿನಗೆ ಒಂದು ವಿಷಯವನ್ನು ಹೇಳ್ತೀನಿ. कसम से किसी से नहीं कहूंगी. पत्नी बोली. उसकी पत्नी ने क्या बोली? मैं कसम देती हूँ, ನಾನು ಪ್ರಮಾಣ ಮಾಡ್ತೀನಿ. किसी से नहीं कहूंगी, ಬೇರೆ ಯಾರಿಗೂ ಕೂಡ ನಾನು ಹೇಳೋದಿಲ್ಲ. ಅದೇನು ವಿಷಯ ಹೇಳಿ ಅಂತ ಹೇಳ್ತಾಳೆ. पत्नी बोली. भोलू ने दूध में पंख की बात बता दी. बोलू ने क्या बता दी? पंख की बात बता दी. दूध पी रहा था ना, उससे निकली हुई वाली बात को उसने बता दी. हीरा इस बात को पचा न पाई ಅಂತಂದ್ರೆ ಅದನ್ನು ತನ್ನಲ್ಲಿ ಇಟ್ಟುಕೊಳ್ಳಕ್ಕೆ ಆಗದೇ ಇರುವುದು. ಆ ಮಾತುಗಳನ್ನು ತನ್ನಲ್ಲಿ ಇಟ್ಟುಕೊಳ್ಳಕ್ಕಾಗದೇನೆ ಅವಳಿಗೆ ಏನಾಯಿತು ಅಂತಂದರೆ ಆ ವಿಚಾರವನ್ನು ಬೇರೆಯವ್ರಿಗೆ ಹೇಳಬೇಕು ಅಂಥೇಳಿ. ಹೀರಾ ಇಸ್ ಬಾತ್ ಕೋ ಪಚಾ ನ ಪಾಯಿ.
ಆ ಏನು ಅವನ ರಹಸ್ಯ ಹೇಳಿದ್ನಲ್ಲ ಅದನ್ನು ಅವಳಿಗೆ ಪಚನ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಅಂತಂದರೆ ಅದನ್ನು ತನ್ನಲ್ಲಿಯೇ ಇಟ್ಟುಕೊಳ್ಳಕ್ಕೆ ಆಗದೇ ಇರೋದು. ಪಚಾನ ಪಾಯಿ इसका मतलब है किसी राज की बात को वो अपने अंदर नहीं रख पाई. ಆ ರಹಸ್ಯವನ್ನು ಅವಳಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ಉಸ್ಕಾ ಪೇಟ್ ಫುಲ್ನೇ ಲಗಾ. ಅವಳ ಆ ಮಾತು ಅವಳ ಮನಸ್ಸಿನಲ್ಲಿ ಕೊರಿತಾ ಇತ್ತು. ಪೇಟ್ ಫುಲ್ನೇ ಲಗ ಅಂದರೆ ಯಾವುದೇ ಒಂದು ವಿಚಾರವನ್ನು ಇಟ್ಟುಕೊಂಡಾಗ ಅದನ್ನು ಬೇರೆಯವ್ರಿಗೆ ಹೇಳಿ ಸಮಾಧಾನ ಆಗಬೇಕು ಅನ್ನುವಂಥದ್ದು. ಅಪ್ನಿ ಪಡೋಸನ್ ಚಂಪಾಸೆ ಕಹಾ ಉಸೆ ರಹಾನ ಗಯ. ಅವಳಿಗೆ ಇರೋಕ್ಕಾಗಲಿಲ್ಲ, ಅದಕ್ಕೆ ಅಪ್ನಿ ಪಡೋಸನ್ ನೆರೆಹೊರೆಯಲ್ಲಿದ್ದಂತಹ ಚಂಪಾಗೆ ಆ ವಿಷಯವನ್ನು ಹೇಳ್ತಾಳೆ. ಏಕ್ ರಾಜ್ ಕಿ ಬಾತ್ ಹೈ, ಒಂದು ರಹಸ್ಯವಾದ ವಿಚಾರ ಇದೆ. ಜಾನ್ತಿ ಹೋ ಆಜ್ ಕ್ಯಾ ಹುವಾ, ನಿನಗೆ ಗೊತ್ತಾ ಇವತ್ತು ಏನಾಯಿತು ಅಂತ. ಉನ್ಕೆ ಮುಹ್ ಸೆ ಕಬೂತರ್ ಕೆ ಪಂಖ್ ನಿಕ್ಲೆ. ಹೇಳ್ತಾಳೆ, ಅವರ ಬಾಯಿಂದ ಇವತ್ತು ಹಾಲು ಕುಡಿಯುವಾಗ ಮೂಸೆ ಅವರ ಬಾಯಿಂದ ಕಬೂತರ್ ಪಾರಿವಾಳದ ಪಂಖ ಅಂದರೆ ರೆಕ್ಕೆಗಳು ಹೊರಗಡೆ ಬಂತು. ಬಹುತ್ ಸಾರೆ ಮುझे ಚಿಂತಾ ಹೋ ರಹಿ ಹೈ, ನನಗೆ ಬಹಳ ಯೋಚನೆ ಆಗಿದೆ. ಅವರ ಬಾಯಿಯಿಂದ ಯಾವ ರೀತಿಯಾಗಿ ಪಾರಿವಾಳ ಬಂತು ಅಂಥೇಳಿ ನೋಡಿ ನನಗೆ ಬಹಳ ಚಿಂತೆಯಾಗಿದೆ ಅಂತ ಹೇಳ್ತಾಳೆ. ಪರ್ ಕಿಸಿ ಕೋ ಮತ್ ಕೆಹನಾ, ಆದರೆ ಈ ಮಾತನ್ನು ನೀನು ಬೇರೆ ಯಾರಿಗೂ ಹೇಳಬೇಡ ಅಂಥೇಳಿ ಚಂಪಾಗೆ ಹೀರಾ ಹೇಳ್ತಾಳೆ. ಚಂಪಾ ಬೋಲಿ, ತುಮ್ ಭಿ ಕಿಸಿ ಸೆ ಮತ್ ಕಹನಾ, ಲೋಗ್ ಬಾತ್ ಕಾ ಬತಂಗಡ್ ಬನಾ ದೇಂಗೆ. ನೀನು ಕೂಡ ಬೇರೆ ಯಾರಿಗೂ ಹೇಳಬೇಡ, ಇಲ್ಲ ಅಂದರೆ ಜನ ನಿನ್ನ ಮಾತುಗಳನ್ನು ಅಪಹಾಸ್ಯ ಮಾಡ್ತಾರೆ, ಅದನ್ನು ಊಹಾಪೋಹ ಸುಳ್ಳು ಸುದ್ದಿ ಮಾಡ್ತಾರೆ, ಅದಕ್ಕೆ ನೀನು ಯಾರಿಗೂ ಹೇಳಬೇಡ ಅಂಥೇಳಿ ಚಂಪಾ ಹೇಳ್ತಾಳೆ. ಚಂಪಾ ಸೇ ರಹಾನ ಗಯ, ಈ ವಿಚಾರವನ್ನು ಕೇಳಿಸ್ಕೊಂಡಂಥ ಚಂಪಾಳಿಗೂ ಕೂಡ ಇರಕ್ಕಾಗಲಿಲ್ಲ. ಉಸೆ ಲಗಾ कि अगर यह बात किसी से नहीं कही तो उसका पेट फट जाएगा. क्या सोची चंपा, अगर यह बात किसी को नहीं बताई तो उसका पेट फट जाएगा ಅಂತಂದ್ರೆ ಈ ವಿಚಾರವನ್ನ ಬೇರೆ ಯಾರಿಗೂ ಹೇಳಲಿಲ್ಲ ಅಂತಂದ್ರೆ ಹೊಟ್ಟೆನಲ್ಲಿ ಸಂಕಟ ಆಗ್ತದೆ, ಹೊಟ್ಟೆ ಒಡೆದು ಹೋಗ್ಬೋದು ಅಂಥೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ಅರ್ಥತಃ ಏನು ಅಂತಂದರೆ ಆ ವಿಚಾರವನ್ನು ಬೇರೆಯವ್ರ ಮುಂದೆ ಹೇಳಿ ಸಮಾಧಾನ ಆಗಬೇಕು ಅಂಥೇಳಿ. ಅಪ್ನಿ ಸಹೇಲಿ ಚಮೇಲಿ ಕೋ ದೇಖ್ತೆ ಹಿ ಉಸ್ನೆ ಸಾರಿ ಬಾತ್ ಉಗಲ್ ದಿ. ಚಂಪಾ ಕ್ಯಾ ಕರ್ತಿ ಹೈ ಅಭಿ, अपनी सहेली चमेली को देखते ही उसने सारी बात ಉಗಲ್ದಿ ಅಂತಂದ್ರೆ ಗೊತ್ತಿರೋದೆಲ್ಲವನ್ನ ಹೇಳಿಬಿಡುವುದು, ಎಲ್ಲ ವಿಚಾರವನ್ನ ಹೊರಗೆ ಹಾಕೋದು, ಉಗಲ್ದಿ. कहने से पहले चमेली से वादा करवाया. ಆ ಮಾತನ್ನು ಹೇಳೋಕ್ಕಿಂತ ಮೊದಲು ಚಮೇಲಿಯಿಂದ ವಾದ ಅಂದ್ರೆ ಪ್ರಮಾಣ ಮಾಡಿಸ್ಕೊಂಡ್ಲು, ವಾದ ಕರ್ವಾಲಿಯಾ. चंपा बोली, देखो देखो तो भोलू जी को आज खांसी आई और उनके मुंह से एक पूरा कबूतर निकला. चमेली को विश्वास नहीं हुआ. चंपा बोली, देखो तो ನೋಡು, ಭೋಲು ಜಿ ಕೋ ಆಜ್ ಖಾಂಸಿ ಆಯಿ, ಇವತ್ತು ಭೋಲು ಅವ್ರಿಗೆ ಕೆಮ್ಮು ಬಂತು. और उनके मुंह से एक पूरा कबूतर निकला, ಮತ್ತು ಅವರ ಬಾಯಿಂದ ಒಂದು ಪೂರ್ತಿ ಪಾರಿವಾಳ ಹೊರಗೆ ಬಂತು. ಚಮೇಲಿಕೋ ವಿಶ್ವಾಸ ನಹಿ ಹುವಾ, ಚಮೇಲಿಯಗೆ ವಿಶ್ವಾಸ ಆಗಲಿಲ್ಲ. ಪೂರಾ ಕಬೂತರ್, ಕಬೂತರ್ ತೋ ಇತನಿ ಬಡಾ ಪಕ್ಷಿ ಹೈ, ಖಾಯಾ ಕೈಸೆ ಹೋಗಾ. ಅವಳು ಬೇರೆ ವಿಚಾರ ಮಾಡಿದ್ಲೀಗ. ಪೂರಾ ಕಬೂತರ್, ಒಂದು ಪೂರ್ತಿ ಕಬೂತರ್ ಪಾರಿವಾಳ, ಇತನಾ ಬಡಾ ಪಕ್ಷಿ ಹೈ, ಅದು ಇಷ್ಟು ದೊಡ್ಡ ಪಕ್ಷಿ ಇದೆ, ಖಾಯಾ ಕೈಸೆ ಹೋಗಾ. ಅವಳೇನು ತಿಳ್ಕೊಂಡ್ಲು, ಭೋಲು
ಪಾರಿವಾಳವನ್ನು ಪೂರ್ಣವಾಗಿ ತಿಂದಿದ್ದ ಅಂಥೇಳಿ ಅವಳು ಯೋಚನೆ ಮಾಡ್ತಾಳೆ ಚಮೇಲಿ. कुछ ही देर बाद किसी पड़ोसन ने सुना कि भोलू के मुंह से झुंड के झुंड कबूतर, कौवे, गोरैये, मुर्गे आदि निकल रहे हैं. ಹಿಂಗೆ ಮಾತು ಒಬ್ಬರಿಂದ ಒಬ್ಬರಿಗೆ ಹೋಯಿತು. ಇನ್ನೊಬ್ಬ ಅವರ ನೆರೆಹೊರೆಯವನು ಮಾತಾಡ್ತಾ ಇದ್ದಾನೆ. ಕೇಳ್ತಾನೆ, ಕುಚ್ ಹಿ ದೇರ್ ಬಾದ್, ಸ್ವಲ್ಪ ಸಮಯದ ನಂತರ, ಕಿಸಿ ಪಡೋಸನ್ನೆ ಸುನಾ, ಯಾವುದೋ ಒಬ್ಬ ಅಕ್ಕಪಕ್ಕದ ವ್ಯಕ್ತಿ ಕೇಳ್ತಾನೆ ಏನಂತ, ಕಿ ಭೋಲುಕೆ ಮೂಸೆ ಝುಂಡ್ಕೆ ಝುಂಡ್, ಪಕ್ಷಿಗಳು ಸಮೂಹವಾಗಿ ಗುಂಪಾಗಿ, ಝುಂಡ್ಕೆ ಝುಂಡ್ ಗುಂಪಾಗಿ, ಕಬೂತರ್ ಪಾರಿವಾಳ, ಕವ್ವೆ ಕಾಗೆ, ಗೊರಯ್ಯೆ ಗುಬ್ಬಚ್ಚಿ, ಮುರ್ಗೆ ಕೋಳಿ, ಹುಂಜ ಆದಿ ನಿಕಲ್ ರಹೆ ಹೇ, ಇವೆಲ್ಲ ಅವನ ಬಾಯಿಂದ ಹೊರಗೆ ಬರ್ತಾ ಇದೆ ಅಂತ ಹೇಳಿ. गांव में यहाँ तक खबर फैल गई कि कई आकार तथा रंग के पक्षी, विदेशों के पक्षी भी भोलू के मुंह से निकल रहे हैं. ಆ ಊರಿನ ಜನ ಏನೇನೋ ಸುದ್ದಿಗಳನ್ನು ಕೇಳಿದ್ರು. ಖಬರ್ ಅಂತಂದರೆ ಸಮಾಚಾರ, ಸುದ್ದಿಗಳು. ಏನೇನು ಅಂತಂದರೆ ಭೋಲುನ ಬಾಯಿಯಿಂದ ಬಣ್ಣದ ಪಕ್ಷಿಗಳು, ವಿದೇಶಿ ಪಕ್ಷಿಗಳು ಭೋಲುನ ಬಾಯಿಯಿಂದ ಹೊರಗೆ ಬರ್ತಾ ಇದೆ. और उन पक्षियों से ಆಕಾಶ ಭರ್ ಗಯಾ ಹೈ, ಮತ್ತು ಆ ಪಕ್ಷಿಗಳಿಂದ ಇಡೀ ಆಕಾಶವೇ ತುಂಬಿ ಹೋಗಿದೆ. ರಾಯಿ ಕಾ ಪಹಾಡ್ ಬನ್ ಗಯಾ. ರಾಯಿ ಕಾ ಪಹಾಡ್ ಅಂತಂದ್ರೆ ಆ ಪಕ್ಷಿಗಳ ಒಂದು ಪರ್ವತವೇ ಅಲ್ಲಿ ನಿರ್ಮಾಣ ಆಗಿದೆ ಅಂಥೇಳಿ ಜನ ಮಾತಾಡ್ಕೊಳ್ತಾರೆ. ಯಹ ಚಮತ್ಕಾರ್ ದೇಖನೆ ಕೆ ಲಿಯೆ दूर से लोग आने लगे. क्या हुआ? ಈ ಚಮತ್ಕಾರ देखने के लिए, ಈ ಮಾತು ಒಬ್ಬರಿಂದ ಒಬ್ಬರಿಗೆ ಹೋಗಿ ಬೇರೆ ಬೇರೆ ಕಡೆ ಜನ ಎಲ್ಲ ಇದು ಸತ್ಯನ ಹೇಗೆ ಏನು ಅಂತ ನೋಡೋದಕ್ಕೆ ದೂರದಿಂದ ಅಲ್ಲಿಗೆ ಬರ್ತಾರೆ. बेचारा भोलू भयभीत होकर किसी एक पेड़ पर छिप गया था. देखो क्या हुआ, बेचारा ಪಾಪ ಭೋಲು, ಅವನಿಗೆ ಭಯ ಆಯಿತು. ಜನ ಎಲ್ಲ ಬಂದು ಅವ್ನು ಕೇಳ್ತಾ ಇದ್ದಾರೆ, ನಿನ್ನ ಬಾಯಿಯಿಂದ ಏನಾಗಿದೆ, ಪಾರಿವಾಳ ಬಂದಿದೆ, ಪಕ್ಷಿಗಳು ಬಂದಿದೆ ಅಂಥೇಳಿ ಕೇಳ್ತಾ ಇದ್ದಾರೆ. ಎಲ್ಲ ಜನ ಬರ್ತಾ ಇದ್ದಾರೆ ಅವನ್ನ ನೋಡೋದಕ್ಕೆ. ಅದಕ್ಕೆ ಅವನಿಗೆ ಭೋಲುಗೆ ಭಯ ಆಯಿತು. ಅವ್ರ ಕಿಸಿ ಏಕ್ ಪೇಡ್ ಪರ್ छिप गया, ಯಾವುದೋ ಒಂದು ಮರದ ಮೇಲೆ ಹೋಗಿ ಅವನು ಅಡಗಿ ಕುಳಿತುಕೊಳ್ತಾನೆ. ಥೋಡಿ ದೇರ್ ಬಾದ್ ಸಬ್ ಲೋಗೋನೆ ಉಸೆ ಢೂಂಡ್ ನಿಕಾಲ. ಸ್ವಲ್ಪ ಸಮಯದ ನಂತರ ಜನ ಅವನನ್ನು ಹುಡುಕ್ತಾರೆ. ಢೂಂಡ್ ನಿಕಾಲ ಅಂತಂದ್ರೆ ಅವನು ಹುಡುಕಿದ್ರು. ಉಸ್ಕಿ ಘಬರಾಹಟ್ ದೇಖ್ಕರ್ ಲೋಗೋಂ ಕೋ ಸಮಜ್ ಆಯಾ. ಅವನು ಹೆದರ್ಕೊಂಡಿದ್ನಲ್ಲ, ಅದನ್ನು ನೋಡಿ ಜನರಿಗೆ ಅರ್ಥ ಆಯಿತು. ಕಿ ಕಿಸಿ ಭಿ ರಹಸ್ಯ ಕೋ ಬತಾನೆ ಸೆ ಪಹಲೆ 10 ಬಾರ್ ಸೋಚನಾ ಚಾಹಿಯೇ. ಅಂದರೆ ನಾವು ಯಾವುದೇ ಒಂದು ವಿಚಾರವನ್ನು ಪೂರ್ಣವಾಗಿ ತಿಳಿದುಕೊಳ್ಳದೆ ಬೇರೆಯವರಿಗೆ ಹೇಳಿದರೆ ಅದರಿಂದ ಯಾವ ರೀತಿಯಾಗಿ ಅಪಾಯ ಆಗ್ತದೆ, ಮತ್ತು ಆ ವಿಚಾರವನ್ನು ಹೇಳೋಕ್ಕಿಂತ ಮುಂಚೆ ನಾವು 10 ಬಾರಿ ಯೋಚಿಸಬೇಕು ಅನ್ನುವಂತಹ ವಿಚಾರವನ್ನು ಜನ ತಿಳ್ಕೊಳ್ತಾರೆ. ಇದಿಷ್ಟು ಕನ್ನಡದಲ್ಲಿ ಅನುವಾದ. ವಿದ್ಯಾರ್ಥಿಗಳೇ, ನಿಮಗೆ ಪಾಠ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ನಿಮ್ಮ ಸಂತೋಷ್ ಸರ್, GHS ಬಸ್ತವಾಡ್. ಥ್ಯಾಂಕ್ ಯು.